ಚೀಫ್ ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು: ತಾಲೂಕಿನಲ್ಲಿ ಮುಂದಿನ 30 ವರ್ಷಗಳವರೆಗೆ ವಿದ್ಯುತ್ ಸಮಸ್ಯೆಯಾಗದಂತೆ ಕ್ರಮಕ್ಕೆ ಮುಂದು. ಇದಕ್ಕಾಗಿ 220 ಕೆವಿ ಸ್ವೀಕರಣಾ ಕೇಂದ್ರಕ್ಕೆ ಸರ್ಕಾರದಿಂದ ಅನುಮೋದನೆ ಎಂದ ಶಾಸಕ ಬಾಲಕೃಷ್ಣರವರು. ತೆಂಕನಹಳ್ಳಿ ಗ್ರಾಮದಲ್ಲಿ ನಿರಂತರ ಜ್ಯೋತಿ ಸಂಪರ್ಕ ಕಲ್ಪಿಸುವ ಕಾಮಗಾರಿಗೆ ಪೂಜೆ ವೇಳೆ ಹೇಳಿಕೆ. ಲೇಖಕಿ ಬಾನು ಮುಷ್ತಾಕ್ ರವರು ತಮ್ಮ ಮುಸ್ಲಿಂ ಧರ್ಮ ಮತ್ತು ಬಹುಸಂಖ್ಯಾತ ಹಿಂದೂ ಧರ್ಮಗಳೆರಡಕ್ಕೂ ಗೌರವ ನೀಡುವುದಾದರೆ ಅವರಾಗೆ ಸ್ವ ಇಚ್ಛೆಯಿಂದ ದಸರಾ ಉದ್ಘಾಟನೆಯಿಂದ ಹಿಂದೆ ಸರಿಯಬೇಕು. ಅವರು ದಸರಾ ಬದಲಿಗೆ ವಸ್ತು ಪ್ರದರ್ಶನ, ಕ್ರೀಡಾ ಉತ್ಸವ ಉದ್ಘಾಟಿಸಲಿ ಎಂದ ಪಟ್ಟಣದ ದೀಕ್ಷಿತ್ ಪ್ರತಿಷ್ಠಾನಂ ಸಂಘಟನೆ. ವಿವೇಕಾನಂದ ಶಾಲೆಯ 6ನೇ ತರಗತಿ ವಿದ್ಯಾರ್ಥಿ ಸಿದ್ಧಾರ್ಥ್ ಎಂ ಚಕ್ರವರ್ತಿಗೆ ರಾಷ್ಟ್ರೀಯ ಕರಾಟೆ ಸ್ಪರ್ಧೆಯಲ್ಲಿ ಟ್ರೋಫಿ ಮತ್ತು ಪ್ರಶಸ್ತಿ. ಸಾಧಕ ಸಿದ್ಧಾರ್ಥನಿಗೆ ಶಾಲೆ ಮತ್ತು ಸಾರ್ವಜನಿಕರಿಂದ ಪ್ರಶಂಸೆ. ಹಾಗೂ ಪೆಂಡಾಲ್ ಗಣಪನಿಗೆ ಮೈಸೂರು ರಸ್ತೆ ವಾಯುವಿಹಾರ ಸಂಘದಿಂದ ಮಂಗಳವಾರದಂದು ವಿಶೇಷ ಪೂಜೆ, ಅನ್ನ ಸಂತರ್ಪಣೆ ಮತ್ತು ಬುಧವಾರದಂದು ಮೈಸೂರಿನ ನಿವಾಸಿ ಕೆಎಚ್ ಹನುಮೇಗೌಡರ ಮಗ ಗುತ್ತಿಗೆದಾರ ಮಿಥುನ್ ಮತ್ತು ಎಚ್ಡಿಸಿಸಿ ಸಿಟಿ ಬ್ರಾಂಚ್ನ ಶಾಖಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಂದ ಪೂಜೆ, ಅನ್ನ ಸಂತರ್ಪಣೆ. ವಾರ್ತೆಗಳ ವಿವರ. ತಾಲೂಕಿನಲ್ಲಿ ಮುಂದಿನ 30 ವರ್ಷಗಳವರೆಗೆ ವಿದ್ಯುತ್ ಸಮಸ್ಯೆ ನೀಗಿಸಲು ಸರ್ಕಾರದಿಂದ 220 ಕೆವಿ ಸ್ವೀಕರಣಾ ಕೇಂದ್ರಕ್ಕೆ ಅನುಮೋದನೆ ದೊರೆತಿದೆ. ಇದರಿಂದ ತಾಲೂಕಿನಲ್ಲಿ ವಿದ್ಯುತ್ ಸಮಸ್ಯೆ ಮುಂದೆಂದೂ ತಲೆದೂರುವುದಿಲ್ಲ ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ನುಗ್ಗೇಹಳ್ಳಿ ಹೋಬಳಿಯ ತೆಂಕನಹಳ್ಳಿ ಗ್ರಾಮದ ವಿವಿಧ ಬಡಾವಣೆಗಳಿಗೆ ನಿರಂತರ ಜ್ಯೋತಿ ಸಂಪರ್ಕ ಕಲ್ಪಿಸುವ ಸಲುವಾಗಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು, ಕಳೆದ 3 ವರ್ಷಗಳ ಸತತ ಪ್ರಯತ್ನದಿಂದ ರಾಜ್ಯ ಸರ್ಕಾರ ಹಾಗೂ ಇಂಧನ ಸಚಿವರಿಗೆ ಹಲವು ಬಾರಿ ಮನವಿ ಮಾಡಿದ ಪರಿಣಾಮ ನುಗ್ಗೇಹಳ್ಳಿ ಹೋಬಳಿಯ ತೆಂಕನಹಳ್ಳಿ ಬಳಿ 220 ಕೆವಿ ರಿಸೀವಿಂಗ್ ಸ್ಟೇಷನ್ಗೆ ಅನುಮೋದನೆ ದೊರೆತಿದೆ. ಇದರಿಂದ ತಾಲೂಕಿನಲ್ಲಿ ಮುಂಬರುವ 25ರಿಂದ 30 ವರ್ಷ ಯಾವುದೇ ವಿದ್ಯುತ್ ಸಮಸ್ಯೆ ಉಂಟಾಗುವುದಿಲ್ಲ. ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ಗುಣಮಟ್ಟದ ವಿದ್ಯುತ್ ನೀಡಲು ಸುಲಭವಾಗುತ್ತದೆ ಎಂದರು. ಕಾಮಗಾರಿಗಾಗಿ ಟೆಂಡರ್ ಪ್ರಕ್ರಿಯೆ ಸದ್ಯದಲ್ಲೇ ಪೂರ್ಣಗೊಂಡ ನಂತರ ಯೋಜನೆಗೆ ಭೂಮಿ ಪೂಜೆ ನೆರವೇರಿಸಲಾಗುತ್ತದೆ. ಗ್ರಾಮದಲ್ಲಿ ಸಿಆರ್ಎಫ್ ಯೋಜನೆ ವತಿಯಿಂದ ಚನ್ನರಾಯಪಟ್ಟಣ ತಿಪಟೂರು ಮುಖ್ಯ ರಸ್ತೆಯ ತೆಂಕನಹಳ್ಳಿ ಗೇಟ್ನಿಂದ ಅತ್ತಿಹಳ್ಳಿಯವರೆಗೆ ಗುಣಮಟ್ಟದ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿದೆ. ಚಾಮುಂಡೇಶ್ವರಿ ವಿದ್ಯುತ್ ನಿಗಮದಿಂದ ಗ್ರಾಮದ 25ರಿಂದ 30 ಮನೆಗಳಿರುವ ಬಡಾವಣೆಗೆ ನಿರಂತರ ಜ್ಯೋತಿ ಕಲ್ಪಿಸುವ ಸಲುವಾಗಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಗ್ರಾಮಸ್ಥರ ಒತ್ತಾಯದಂತೆ ಇನ್ನುಳಿದಿರುವ ಬಡಾವಣೆಗಳಿಗೂ 2ನೇ ಹಂತದಲ್ಲಿ ನಿರಂತರ ಜ್ಯೋತಿ ಸಂಪರ್ಕ ಕಲ್ಪಿಸಲಾಗುತ್ತದೆ. ಗ್ರಾಮದಲ್ಲಿ ಆಗಲೇ ಕಾಂಕ್ರೀಟ್ ರಸ್ತೆ, ಒಳಚರಂಡಿ, ಶಾಲೆಗೆ ಹೊಸ ಕೊಠಡಿ, ಡೈರಿ ಕಟ್ಟಡ ನಿರ್ಮಾಣ ಸೇರಿದಂತೆ ವಿವಿಧ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ನುಗ್ಗೇಹಳ್ಳಿ ಚೆಸ್ಕಾಂ ವಿಭಾಗದ ಸಹಾಯಕ ಇಂಜಿನಿಯರ್ ಡಿಎ ಮಹದೇವ್, ಕೃಷಿಪತ್ತಿನ ಮಾಜಿ ಅಧ್ಯಕ್ಷ ಹಾಲಿ ನಿರ್ದೇಶಕ ಹುಲಿಕೆರೆ ಸಂಪತ್ ಕುಮಾರ್, ಡೈರಿ ಕಾರ್ಯದರ್ಶಿ ಕೃಷ್ಣೇಗೌಡ, ಮುಖಂಡರುಗಳಾದ ಸಣ್ಣನಿಂಗೇಗೌಡ, ಮಹಲಿಂಗೇಗೌಡ, ಟಿಎಂ ಮಹೇಶ್, ಹೇಮಂತ್, ಬಸವರಾಜ್, ನಂಜಮರಿ, ಶ್ರೀನಿವಾಸ್, ನಿಂಗೇಗೌಡ, ಬಸವರಾಜ್, ಗಂಗಾಧರ್, ಮಾಸ್ತಿಗೌಡ, ಪರಮೇಶ್, ಅರ್ಚಕ ದಿನೇಶ್ ಸೇರಿದಂತೆ ಚೆಸ್ಕಾಂ ವಿಭಾಗದ ಸಿಬ್ಬಂದಿಗಳು ಮತ್ತು ಗ್ರಾಮಸ್ಥರು ಹಾಜರಿದ್ದರು. ಜೊತೆಗೆ ಏನಿಲ್ಲಿ ನಮ್ಮ ಮೇಲ್ಭಾಗದಲ್ಲಿ ಹಿಂದೆ ಸಬ್ಸ್ಟೇಷನ್ಗೆ ಅಂತ ಜಾಗ ಕಾಯ್ದಿರಿಸಿತ್ತು. ಇವತ್ತು 220 ಕೆವಿ ರಿಸೀವ್ ಸ್ಟೇಷನ್ ಇವತ್ತು ತಾಂತ್ರಿಕ ಅನುಮೋದನೆ ಆಗಿದೆ. ಅದು ದೊಡ್ಡ ಯೋಜನೆ. ಮುಂದಕ್ಕೆ ನಮ್ಮ ತಾಲೂಕಿಗೆ 25-30 ವರ್ಷಕ್ಕೆ ಯಾವುದೇ ಒಂದು ವಿದ್ಯುತ್ತಿನ ಸಮಸ್ಯೆ ಆಗದ ರೀತಿ ಯಾವುದು ದೊಡ್ಡ ಯೋಜನೆಯನ್ನು ಹೋರಾಟ ಮಾಡಿ ಮಾಡಿಸ್ತಕ್ಕಂಥ ಕಳೆದ 3 ವರ್ಷಗಳಿಂದನೂ ಕೂಡ ಸತತ ಪ್ರಯತ್ನಗಳನ್ನು ಮಾಡಿ ಸರ್ಕಾರದಿಂದ ಒಂದು ಅನುಮೋದನೆ ಮಾಡಿಸ್ತಕ್ಕಂಥ ಅವಕಾಶವನ್ನು ಕೆಪಿಸಿಯನ್ನು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಸ್ಥಳೀಯ ಸೆಸ್ಕಾಂ ಇಂಜಿನಿಯರ್ ಮಾದೇವ್ ಅವರು ಕೂಡ ಇದ್ದಾರೆ. ಅವರು ಕೂಡ ಈ ಭಾಗದಲ್ಲಿ ಒಳ್ಳೆಯ ಕೆಲಸನ ನಿರ್ವಹಿಸ್ತಿದ್ದಾರೆ. ಅವರ ಸಿಬ್ಬಂದಿ ವರ್ಗದವರಿಗೂ ಕೂಡ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಜೊತೆಗೆ ಗ್ರಾಮದ ಪರಿಮಿತಿಗೂ ಕೂಡ PWD ರಸ್ತೆಯನ್ನು ಅನುಮೋದನೆ ಮಾಡಲಿಕ್ಕೆ ಕೂಡ ನಾವೆಲ್ಲ ಸಹಕಾರವನ್ನು ಕೂಡ ವಿಶೇಷವಾಗಿ ನೀಡಿದ್ದೇವೆ. ಅದನ್ನು ಕೂಡ ಮುಂದಿನ ದಿನಗಳನ್ನು ಬುದ್ಧಿ ಪೂಜೆ ನೆರವೇರಿಸಿ ಕಾಮಗಾರಿಯನ್ನು ಪ್ರಾರಂಭಿಸ್ತಕ್ಕಂಥ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಈಗ ನಮಗೆ ಗ್ರಾಮೀಣ ಪ್ರದೇಶದ ರೈತ ಬಾಂಧವರಿಗೆ ಏನೇನು ಮೂಲಭೂತವಾಗಿ ಸವಲತ್ತುಗಳು ಬೇಕು ಆದ್ಯತೆ ಮೇಲೆ ಮಾಡ್ತೀವಿ. ಏಕೆಂದರೆ ಹಿಂದೆ CRF ರೋಡ್ ಮಾಡಿಸಿದ್ದೆ, ಮುಖ್ಯ ರಸ್ತೆಯಿಂದ ನಮ್ಮ ಹತ್ತಿಹಳ್ಳಿ ರೋಡ್ಗೆ ಅಂತ ಒಳ್ಳೆಯ ರಸ್ತೆ ಮಾಡಿಕೊಟ್ಟಿದ್ದೆ. ಅದು 7 ವರ್ಷ ಆಯಿತು, ಇದುವರೆಗೆ ಯಾವುದೇ ರೀತಿಯೊಂದು ರಸ್ತೆ ಇಲ್ಲ. ದೇವಸ್ಥಾನ ಕಡೆ ಕಾಂಕ್ರೀಟ್ ರೋಡು, ಅಂಗನವಾಡಿ ಇರ್ಬೋದು, ಜೊತೆಗೆ ಡೈರಿ ಕಟ್ಟಡ ಇರ್ಬೋದು, ಶಾಲಾ ಕಟ್ಟಡ ಇರ್ಬೋದು,
ಕೆಂಗನಹಳ್ಳಿ ಗ್ರಾಮಕ್ಕೆ ಮೂಲಭೂತವಾಗಿ ಮೇಲ್ಛಾವಣಿ ಅದನ್ನು ದುರಸ್ತಿ ಮಾಡಿಸ್ತಕ್ಕಂಥದ್ದು ಕೂಡ ಅವಕಾಶ ನೋಡೋಣ, ಹೊಸದ ಬಂದರೆ ಅವಕಾಶ ಕಲ್ಪಿಸ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಅದನ್ನು ಡಿಸ್ಮೆಂಟ್ಲಿಂಗ್ ಮಾಡಿ ಅದರ ಮೈದಾನ ಅಭಿವೃದ್ಧಿ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಕೂಡ ಹೇಳಿ ಒಟ್ಟಾರೆ ನಿಮ್ಮ ಗ್ರಾಮಕ್ಕೆ ಆದ್ಯತೆ ಮೇರೆಗೆ ಈಗ ನಾವು ನಮ್ಮ ಧರ್ಮ ಸಂಸ್ಕೃತಿಯನ್ನ ಟೀಕಿಸಿರುವ ಬಾನು ಮುಷ್ತಾಕ್ ಅವರಿಗೆ ದಸರಾ ಉದ್ಘಾಟಿಸಲು ಅವಕಾಶ ನೀಡಿದ ಸರ್ಕಾರದ ಕ್ರಮ ಸರಿಯಿಲ್ಲ. ತಮ್ಮ ಧರ್ಮಕ್ಕೆ ಗೌರವ ಕೊಡುವ ಅವರು ಹಿಂದೂ ಧರ್ಮಕ್ಕೂ ಗೌರವ ಕೊಟ್ಟು ತಾವಾಗಿಯೇ ದಸರಾ ಉದ್ಘಾಟನೆಯಿಂದ ಹಿಂದೆ ಸರಿಯಬೇಕು ಎಂದು ಪಟ್ಟಣದ ದೀಕ್ಷಿತ್ ಪ್ರತಿಷ್ಠಾನಂನ ಅಧ್ಯಕ್ಷ ಡಾಕ್ಟರ್ ಎಂಎಸ್ ವಿಶ್ವನಾಥ್ ದೀಕ್ಷಿತ್ ಆಗ್ರಹಿಸಿದರು. ಪಟ್ಟಣದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ತಾಯಿ ಭುವನೇಶ್ವರಿಯ ಅರಿಶಿಣ ಕುಂಕುಮದ ಬಗ್ಗೆ ಬಾನು ಮುಷ್ತಾಕ್ ಅವರು ಅವಹೇಳನಕಾರಿ ಮಾತನಾಡಿದ್ದಾರೆ. ಅವರ ಆಯ್ಕೆ ವಿರುದ್ಧ ಸಂಘ ಸಂಸ್ಥೆಗಳು, ಕನ್ನಡಪರ ಸಂಘಟನೆಗಳು, ಸಾಹಿತಿಗಳು, ಧಾರ್ಮಿಕ ಮುಖಂಡರು ಮಾತನಾಡಿದರೂ ಬಾನು ಮುಷ್ತಾಕ್ ಅವರು ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯದಿರುವುದು ಸರಿಯಲ್ಲ. ದಸರಾ ಹಿಂದೂ ಧಾರ್ಮಿಕ ಉತ್ಸವವಾಗಿದ್ದು ಇದರ ಉದ್ಘಾಟನೆಗೆ ಹಿಂದೂ ಶ್ರದ್ಧೆ ಹೊಂದಿರುವವರನ್ನು ಮಾತ್ರ ಆಯ್ಕೆ ಮಾಡಬೇಕು. ವರದಿಗಳ ಪ್ರಕಾರ ಬಾನು ಮುಷ್ತಾಕ್ ಅವರು ಹಳೆಯ ವಿಡಿಯೋದಲ್ಲಿ ಕನ್ನಡ ಭಾಷೆಯನ್ನ ದೇವತೆಯಾಗಿ ಪೂಜಿಸುವ ಪದ್ಧತಿಯನ್ನ ಪ್ರಶ್ನಿಸಿದ್ರು. ಇದು ಭಾಷಾ ಅಲ್ಪಸಂಖ್ಯಾತರನ್ನ ಹೊರಗಿಡುತ್ತದೆ ಎಂದು ಹೇಳಿದ್ರು. ಇದನ್ನು ಆಧರಿಸಿ ಅನೇಕರು ಅವರ ಶ್ರದ್ಧೆಯನ್ನ ಪ್ರಶ್ನಿಸಿದ್ದಾರೆ ಹಾಗೂ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ದಸರಾ ಹಿಂದೂ ಸಾಂಸ್ಕೃತಿಕ ಉತ್ಸವವಾಗಿದ್ದು ಗಣೇಶ ಪೂಜೆ, ಶಮಿ ಪೂಜೆಗಳಂತಹ ಧಾರ್ಮಿಕ ಕ್ರಿಯೆಗಳನ್ನು ನಿರ್ವಹಿಸುವವರು ಹಿಂದೂ ಶ್ರದ್ಧೆ ಹೊಂದಿರಬೇಕು. ಧರ್ಮದ ವಿರುದ್ಧವಾಗಿ ಹೇಳಿರುವುದರಿಂದ ಇಂತಹ ಪ್ರಶ್ನೆಗಳು ಸಹಜವಾಗಿ ಮೂಡ್ತಿವೆ. ವಿಗ್ರಹವನ್ನ ಮೆರವಣಿಗೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಚಾಮುಂಡೇಶ್ವರಿಯ ವಿಗ್ರಹವಾಗಿರುವ ಕಾರಣ ಅವರಿಗೆ ಅದರ ಬಗ್ಗೆ ಅಪಾರವಾದ ಗೌರವವಿದೆಯಾ? ಜೊತೆಗೆ ಧಾರ್ಮಿಕ ಪದ್ಧತಿಗಳಿಗೆ, ವಿಧಿವಿಧಾನಗಳಿಗೆ ಅವರಿಗೆ ಗೌರವವಿದೆಯೇ ಎಂದರು. 400 ವರ್ಷದ ಪರಂಪರೆಯಿಂದ ಚಾಮುಂಡೇಶ್ವರಿ ತಾಯಿಯನ್ನ ನಾವೆಲ್ಲ ಆರಾಧಿಸುತ್ತಾ ಬಂದಿದ್ದೇವೆ. ಈ ನಿಟ್ಟಿನಲ್ಲಿ ಬಾನು ಮುಷ್ತಾಕ್ ಅವರು ಚಾಮುಂಡೇಶ್ವರಿ ತಾಯಿಗೆ ಗೌರವ ಕೊಟ್ಟು ನಮ್ಮ ಭಾವನೆಗಳಿಗೆ ಧಕ್ಕೆಯಾಗದಂತೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರಾ ಎಂಬ ಸಹಜವಾದ ಪ್ರಶ್ನೆ ಮೂಡಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಭಾಷೆ ಮತ್ತು ರಾಜ್ಯಕ್ಕೆ ಗೌರವ ತಂದುಕೊಟ್ಟ ಕೀರ್ತಿ ಲೇಖಕಿ ಬಾನು ಮುಷ್ತಾಕ್ ಅವರಿಗೆ ಸಲ್ಲುತ್ತದೆ. ಜೊತೆಗೆ ಸಾಮಾಜಿಕ ಹೋರಾಟ ಮಾಡಿದ್ದಾರೆ. ಎಲ್ಲ ಶ್ಲಾಘನೀಯವಾದ ಕೆಲಸ ಮಾಡಿದ್ದಾರೆ. ಆದರೆ ದಸರಾ ಒಂದು ಧಾರ್ಮಿಕ ಆಚರಣೆ, ಅದಕ್ಕೆ ಧಾರ್ಮಿಕ ಹಿನ್ನೆಲೆ ಹಾಗೂ 400 ವರ್ಷಗಳ ಪರಂಪರೆ ಇದೆ. ಚಾಮುಂಡೇಶ್ವರಿಯನ್ನು ಆರಾಧಿಸುವ ದೃಷ್ಟಿಯ ಹಿನ್ನೆಲೆಯಲ್ಲಿ ನಾವೆಲ್ಲ ಬಂದಿದ್ದೇವೆ. ಈ ನಿಟ್ಟಿನಲ್ಲಿ ಅವರು ಕೂಡ ಚಾಮುಂಡೇಶ್ವರಿಗೆ ಗೌರವ ಕೊಟ್ಟು ಇಲ್ಲಿ ಯಾವುದೇ ರೀತಿ ಯಾರ ಭಾವನೆಗೂ ಧಕ್ಕೆ ಕೊಡದೆ ಉದ್ಘಾಟನೆಯಿಂದ ಹಿಂದೆ ಸರಿಯಬೇಕು. ಬದಲಿಗೆ ದಸರಾ ವಸ್ತು ಪ್ರದರ್ಶನ ಸೇರಿದಂತೆ ಅನ್ಯ ಕಾರ್ಯಕ್ರಮಗಳ ಉದ್ಘಾಟನೆ ಅವಕಾಶ ನೀಡಲಿ ಎಂದರು. ಸುದ್ದಿಗೋಷ್ಠಿಯಲ್ಲಿ ದೀಕ್ಷಿತ್ ಪ್ರತಿಷ್ಠಾನಂನ ಉಪಾಧ್ಯಕ್ಷ ರಾಘವೇಂದ್ರ ಅಂಕಂ, ಸಂಚಾಲಕ ತೇಜಸ್ ಗೌಡ, ನಿರ್ದೇಶಕರಾದ ಭರತ್ ಶೆಟ್ಟಿ, ಸೀತಾರಾಮ್ ಭಾಗವಹಿಸಿದರು. ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವ ಏನು ಉದ್ಘಾಟನೆ ಆಗ್ತಾ ಇದೆ, ಅದು ಒಂದು ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ, ಧಾರ್ಮಿಕ ಕಾರ್ಯಕ್ರಮದಿಂದ ಉದ್ಘಾಟನೆಯಾಗಿ ಚಾಲನೆಯಾಗಿ ಮಿಕ್ಕೆಲ್ಲ ಕಾರ್ಯಕ್ರಮಗಳು ಕೂಡ ಅದರ ಅಡಿಯಲ್ಲಿ ಉದ್ಘಾಟನೆ ಆಗಿ ನಂತರದಲ್ಲಿ ಚಾಲನೆ ಆಗ್ತದೆ. ಯಾರು ಬುಕ್ಕರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಸಾಹಿತಿ, ಅವರು ಅನ್ಯ ಧರ್ಮೀಯರಾಗಿದ್ದು ನಮ್ಮ ಹಿಂದೂ ಸನಾತನ ಸಂಸ್ಕೃತಿಯ ಪರಂಪರೆಯ ಕಾರ್ಯಕ್ರಮ ಇದೆ, ಅದನ್ನು ಅವರು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಪ್ರತಿಷ್ಠಾನ ತುಂಬ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತದೆ. ಏಕೆಂದರೆ ಬಹುಸಂಖ್ಯಾತರಾಗಿರ್ತಕ್ಕಂಥ ಭಾರತದಲ್ಲಿ ಯಾವುದೇ ಜಾತಿಯ ಧರ್ಮದ ಭೇದಗಳು ಎಲ್ಲರೂ ಕೂಡ ಪರಸ್ಪರ ಅನ್ಯೋನ್ಯದಿಂದ ವಿಶ್ವಾಸಪೂರ್ವಕವಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಅಲ್ಪಸಂಖ್ಯಾತರು ಕೂಡ ಬದುಕಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ನಮ್ಮದೇ ನೆಲದಲ್ಲಿ ಅವರು ಕೂಡ ನಾವು ಯಾವುದೇ ಭೇದ ಭಾವಗಳಿಂದ ಇಲ್ಲಿ ಬದುಕನ್ನು ಅವರು ಕಟ್ಕೊಂಡಿದ್ದಾರೆ. ಆದರೆ ದಸರಾ ಮಹೋತ್ಸವ ಅಂತಕ್ಕಂಥದ್ದು ವಿಶೇಷವಾಗಿದ್ದರೂ ಧಾರ್ಮಿಕ ಆಚರಣೆ ಇದು. ಭಾರತ ಮಾತೆಗೆ ತಾಯಿ ಚಾಮುಂಡೇಶ್ವರಿಗೆ ಅವರು ಪುಷ್ಪಾರ್ಚನೆ ಮಾಡಬೇಕಾಗ್ತದೆ, ಪೂಜೆಯನ್ನು ಸಲ್ಲಿಸಬೇಕಾಗ್ತದೆ. ಅವರು ಆ ಸಮಯದಲ್ಲಿ ಸ್ವತಃ ಅವರು ಆತ್ಮಸಂತೋಷಪೂರ್ವಕವಾಗಿ ಒಪ್ಪಿದ್ದಲ್ಲಿ ನಮ್ಮ ಯಾವುದೇ ಅಡ್ಡಿ ಇಲ್ಲ. ಆದರೆ ಯಾವುದೋ ಒಂದು ನಿಯಂತ್ರಣ ಇಟ್ಕೊಂಡು ಬಂದು ಅಲ್ಲಿ ಅವರು ಧಾರ್ಮಿಕ ಕಾರ್ಯಕ್ರಮ ಭಾಗವಹಿಸೋದಕ್ಕೆ ನಾವು ತೀವ್ರ ಆಕ್ಷೇಪವನ್ನು ಕೂಡ ನಾವು ವ್ಯಕ್ತಪಡಿಸಬೇಕಾಗ್ತದೆ. ಏಕೆಂದರೆ ಬಹುಸಂಖ್ಯಾತ ಹಿಂದೂಗಳ ನಂಬಿಕೆ, ಶ್ರದ್ಧೆ, ಅಸ್ಮಿತೆ ಚಾಮುಂಡೇಶ್ವರಿ ಬೆಟ್ಟ ಮತ್ತು ತಾಯಿ 100 ವರ್ಷಗಳಲ್ಲೂ ಕೂಡ ನಿರಂತರವಾಗಿ ಪ್ರತಿ ಶುಕ್ರವಾರ ಇರ್ಬೋದು, ವಿಶೇಷ ಆಷಾಢ ಶುಕ್ರವಾರಗಳಿರ್ಬೋದು, ಕಾಲ್ನಡಿಗೆ ಇರ್ಬೋದು,
ಅಥವಾ ಬೇರೆ ಬೇರೆ ಅನ್ಯ ಅವರವರ ಭಾವನೆಯ ಮುಖಾಂತರವಾಗಿ ಬೆಟ್ಟಕ್ಕೆ ಹೋಗಿ ಪೂಜೆಯ ಜನಗಳು, ನಮ್ಮ ನಾಡಿನ ಜನಗಳು ಸಲ್ಲಿಸ್ತಾ ಇದ್ದಾರೆ, ಭಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅವರ ಶಕ್ತಿಗೆ ತಕ್ಕ ಹಾಗೆ. ಆದರೆ ಅವರು ಒಂದು ಉದ್ಘಾಟನೆ ಮಾಡ್ತಕ್ಕಂಥ ನಮ್ಮ ಹಿಂದೂ ಸಮಾಜದ ಬೇರೆ ಬೇರೆ ಗಣ್ಯ ವ್ಯಕ್ತಿಗಳಿದ್ದರು. ಅವ್ರನ್ನ ಆಹ್ವಾನ ಮಾಡಿದರೆ ನಮ್ಗೆ ಯಾವುದೇ ಥರದ ವಿರೋಧ ವ್ಯಕ್ತಪಡಿಸ್ತಕ್ಕಂಥ ಅನಿವಾರ್ಯ ಸೃಷ್ಟಿಯಾಗ್ತಿದ್ದಿಲ್ಲ. ಆದರೆ ಇವರು ಕರ್ನಾಟಕ ರಾಜ್ಯ ಸರ್ಕಾರ ಭಾನುಮಸ್ತಕ್ ಅವ್ರನ್ನ ಸಾಹಿತ್ಯವನ್ನು ಆಹ್ವಾನ ಮಾಡಿದೆ. ಸಾಹಿತ್ಯ ಅನ್ನೋದಕ್ಕೆ ನಮಗೆ ಯಾವುದೇ ಖಂಡಿತ ವಿರೋಧ ಇಲ್ಲ. ಅವರು ಕನ್ನಡ ಭಾಷೆ ಬಗ್ಗೆ ಇರ್ತಕ್ಕಂಥ ಅಭಿಮಾನ ಇರ್ಬೋದು, ಕನ್ನಡದ ಲೇಖನಗಳಿರ್ಬೋದು, ಯಾವುದಕ್ಕೂ ನಮಗೆ ವಿರೋಧ ಇಲ್ಲ. ಆದರೆ ತಾಯಿ ಭುವನೇಶ್ವರಿನ ಹೋಗ್ತಕ್ಕಂಥ ಅವರು ಒಪ್ಪದಿರ್ತಕ್ಕಂಥ ಅವ್ರ ನಿಲುವಲ್ಲಿ ಒಬ್ಬ ಅರ್ಶನ ಕುಂಕುಮ ಇರ್ಬೋದು, ನೀವು ಕೆಟ್ಟಾಕಿದ್ದೀರಿ ಅಂತಕ್ಕಂಥ ಒಂದು ಬಂಧನದಲ್ಲಿ ಅವ್ರು ಮಾತಾಡ್ತಕ್ಕಂಥ ಏನು ದೃಶ್ಯಾವಳಿ ಇದೆ. ಅವರು ಹೇಗೆ ಒಪ್ಕೊಳ್ತಾರೆ ಚಾಮುಂಡೇಶ್ವರಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಪಟ್ಟಣದಲ್ಲಿ ಪತ್ರಕರ್ತರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಐಕೆ ಮಂಜುನಾಥ್ ಹಾಗೂ ಸರಿತಾ ದಂಪತಿಗಳ ಪುತ್ರ ಸಿದ್ಧಾರ್ಥ್ ಎಂ ಚಕ್ರವರ್ತಿ ರಾಷ್ಟ್ರೀಯ ಕರಾಟೆ ಸ್ಪರ್ಧೆಯಲ್ಲಿ ಭಾಗವಹಿಸಿ 2 ವಿಭಾಗದಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ಟ್ರೋಫಿ ಹಾಗೂ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ನಿರಂತರ ಶ್ರಮ, ಅಭ್ಯಾಸದಿಂದ ಗೆಲುವು ಲಭ್ಯ ಎಂಬ ಮಾತಿಗೆ ಪಟ್ಟಣದ ಶ್ರೀ ವಿವೇಕಾನಂದ ಅಂತಾರಾಷ್ಟ್ರೀಯ ಶಾಲೆಯ 6ನೇ ತರಗತಿ ವಿದ್ಯಾರ್ಥಿ ಪತ್ರಕರ್ತ ಐಕೆ ಮಂಜುನಾಥ್ ಮತ್ತು ಸರಿತಾ ದಂಪತಿಗಳ ಮಗ ಸಿದ್ಧಾರ್ಥ್ ಎಂ ಚಕ್ರವರ್ತಿ ಅರಕಲಗೂಡಿನಲ್ಲಿ ನಡೆದ ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಅಲ್ಲಿ ನಡೆದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವೈಯಕ್ತಿಕವಾಗಿ ಟ್ರೋಫಿ ಮತ್ತು ಪ್ರಶಸ್ತಿಯನ್ನ ತರುವ ಮೂಲಕ ಶಾಲೆ ಮತ್ತು ಪೋಷಕರಿಗೆ ಕೀರ್ತಿ ತಂದಿದ್ದಾನೆ. ಗೆದ್ದು ಸಾಧಿಸಿರುವ ಸಿದ್ಧಾರ್ಥನಿಗೆ ಈ ಸಂದರ್ಭದಲ್ಲಿ ಕರಾಟೆ ತರಬೇತಿದಾರರಾದ ಮಾಲ್ತೇಶ್, ಗಣೇಶ್ ಸೇರಿದಂತೆ ಇತರರು ಅಭಿನಂದಿಸಿ ಹಾರೈಸಿದ್ದಾರೆ. ಪಟ್ಟಣದ ಗಣಪತಿ ಪೆಂಡಾಲ್ನಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಗಣೇಶ ಮೂರ್ತಿಗೆ 48 ದಿನಗಳ ಕಾಲ ನಡೆಯುವ ಪ್ರತಿದಿನದ ವಿಶೇಷ ಪೂಜೆಯ 14ನೇ ದಿನವಾದ ಮಂಗಳವಾರದಂದು ಪಟ್ಟಣದ ಮೈಸೂರು ರಸ್ತೆಯ ವಾಯು ವಿಹಾರ ಸಂಘದ ಸದಸ್ಯರಿಂದ ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ 48 ದಿನಗಳು ಸ್ವಾಮಿಯ ಸನ್ನಿಧಿಯಲ್ಲಿ ಭಕ್ತರು ಪ್ರತಿದಿನ ಪೂಜೆ ಸಲ್ಲಿಸುವುದು ಆಚರಿಸಿಕೊಂಡು ಬಂದಿರುವ ಪದ್ಧತಿ. ಈ ಹಿನ್ನೆಲೆಯಲ್ಲಿ ಮಂಗಳವಾರದಂದು ಪಟ್ಟಣದ ಮೈಸೂರು ರಸ್ತೆಯಲ್ಲಿನ ಕೆಲ ನಿವಾಸಿಗಳು ಪ್ರತಿದಿನ ಬೆಳಗ್ಗೆ ವಾಯು ವಿಹಾರಕ್ಕೆಂದು ತೆರಳುವವರು ಸೇರಿ ಕಟ್ಟಿಕೊಂಡಿರುವ ವಾಯು ವಿಹಾರ ಸಂಘದಡಿ ಮಧ್ಯಾಹ್ನ ವಿಘ್ನ ನಿವಾರಕನಿಗೆ ಪೂಜೆ ಸಲ್ಲಿಸಿ ಭಕ್ತಾದಿಗಳಿಗೆ ಅನ್ನದಾನವನ್ನು ಏರ್ಪಡಿಸಿದರು. ವಾಯು ವಿಹಾರ ಸಂಘದ ಸದಸ್ಯರಾದ ಅನಂತರಾಮಯ್ಯ, ಕೆಎನ್ ಅನಂತ್, ಚಂದ್ರಶೇಖರ್, ಗಿರೀಶ್, ಕೃಷ್ಣಮೂರ್ತಿ, ಮಧುಶೆಟ್ಟಿ, ನಾರಾಯಣ್, ರಾಮಕೃಷ್ಣ ಶೆಟ್ಟಿ, ಶ್ರೀನಿವಾಸ್, ಸುಬ್ಬೇಗೌಡ, ಡಾಕ್ಟರ್ ವಿಶ್ವೇಶ್ವರಯ್ಯ, ಸುರೇಶ್, ಉಮೇಶ್ ಬಾಬು ಮತ್ತು ಮೂರ್ತಿ ಕುಟುಂಬದ ಸದಸ್ಯರು ಸೇವಾರ್ಥದಾರರಾಗಿದ್ದರು. ಗಣೇಶನಿಗೆ ಸಲ್ಲಿಕೆಯಾದ ಮಹಾಮಂಗಳಾರತಿ ತರುವಾಯ ಪೂಜೆಯಲ್ಲಿ ಭಾಗವಹಿಸಿದ್ದ ವಾಯು ವಿಹಾರ ಸಂಘದ ಸದಸ್ಯರು ಮತ್ತವರ ಕುಟುಂಬದ ಸದಸ್ಯರಿಗೆ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷರಾದ ಸಿಎನ್ ಅಶೋಕ್ ರವರು ಅಭಿನಂದಿಸಿದರು. ನಂತರ ನಡೆದ ಅನ್ನದಾನದಲ್ಲಿ ಸಂಘ ಮತ್ತವರ ಕುಟುಂಬದಿಂದ ಆಹಾರ ವಿತರಿಸುವ ಮೂಲಕ ಅನ್ನದಾನಕ್ಕೆ ಚಾಲನೆ ನೀಡಿದರು. ಈ ವೇಳೆ ಸಮಿತಿಯ ಪದಾಧಿಕಾರಿಗಳಾದ ಸಿವೈ ಸತ್ಯನಾರಾಯಣ್, ಜ್ಞಾನದರ್ಶನ ಕಾನ್ವೆಂಟ್ ಮಹದೇವ್ ಸೇರಿ ಇತರರು ಹಾಜರಿದ್ದರು. ಇನ್ನೇನು ನೋಡಂಗೆ ಹೆಂಗೆ ಪಟ್ಟಣದ ಗಣಪತಿ ಪೆಂಡಾಲ್ನಲ್ಲಿ ಪ್ರತಿಷ್ಠಾಪಿಸಲಾದ
ಪ್ರತಿಷ್ಠಾಪಿಸಲಾಗಿರುವ ಗಣೇಶ ಮೂರ್ತಿಗೆ 48 ದಿನಗಳ ಕಾಲ ನಡೆಯುವ ಪ್ರತಿದಿನದ ವಿಶೇಷ ಪೂಜೆಯ 15ನೇ ದಿನವಾದ ಬುಧವಾರದಂದು ಮೈಸೂರಿನ ನಿವಾಸಿಗಳಾದ ಪದ್ಮಾ ಹಾಗೂ ಕೆಎಚ್ ಹನುಮೇಗೌಡರ ಮಗ ಮಿಥುನ್, ಅರ್ಪಿತಾ ಹಾಗೂ ಎಚ್ಡಿಸಿಸಿ ಸಿಟಿ ಬ್ರಾಂಚ್ನ ಶಾಖಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದಿಂದ ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ 48 ದಿನಗಳು ಸ್ವಾಮಿಯ ಸನ್ನಿಧಿಯಲ್ಲಿ ಭಕ್ತರು ಪ್ರತಿದಿನ ಪೂಜೆ ಸಲ್ಲಿಸುವುದು ಆಚರಿಸಿಕೊಂಡು ಬಂದಿರುವ ಪದ್ಧತಿ. ಈ ಹಿನ್ನೆಲೆಯಲ್ಲಿ ಬುಧವಾರದಂದು ಮೈಸೂರಿನ ಗುತ್ತಿಗೆದಾರರಾದ ಅರ್ಪಿತಾ, ಮಿಥುನ್ ಮತ್ತು ಎಚ್ಡಿಸಿಸಿ ಸಿಟಿ ಬ್ರಾಂಚ್ನ ಶಾಖಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದಿಂದ ಮಧ್ಯಾಹ್ನ ವಿಘ್ನ ನಿವಾರಕನಿಗೆ ಪೂಜೆ ಸಲ್ಲಿಸಿ ಭಕ್ತಾದಿಗಳಿಗೆ ಅನ್ನದಾನವನ್ನ ಏರ್ಪಡಿಸಿದರು. ಗಣೇಶನಿಗೆ ಸಲಿಕೆಯಾದ ಮಹಾಮಂಗಳಾರತಿ ತರುವಾಯ ಪೂಜೆಯಲ್ಲಿ ಭಾಗವಹಿಸಿದ್ದ ಗುತ್ತಿಗೆದಾರರಾದ ಅರ್ಪಿತಾ, ಮಿಥುನ್ ಮತ್ತು ಎಚ್ಡಿಸಿಸಿ ಸಿಟಿ ಬ್ರಾಂಚ್ನ ಶಾಖಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರಿಗೆ ಮತ್ತವರ ಕುಟುಂಬದ ಸದಸ್ಯರಿಗೆ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ಸಿಎನ್ ಅಶೋಕ್ ರವರು ಅಭಿನಂದಿಸಿದರು. ನಂತರ ನಡೆದ ಅನ್ನದಾನದಲ್ಲಿ ಅರ್ಪಿತಾ, ಮಿಥುನ್ ಮತ್ತು ಎಚ್ಡಿಸಿಸಿ ಸಿಟಿ ಬ್ರಾಂಚ್ನ ಶಾಖಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದಿಂದ ಆಹಾರ ವಿತರಿಸುವ ಮೂಲಕ ಅನ್ನದಾನಕ್ಕೆ ಚಾಲನೆ ನೀಡಿದರು. ಈ ವೇಳೆ ಸಮಿತಿಯ ಪದಾಧಿಕಾರಿಗಳಾದ ಸಿವೈ ಸತ್ಯನಾರಾಯಣ್, ಜ್ಞಾನದರ್ಶನ ಕಾನ್ವೆಂಟ್ ಮಹದೇವ್ ಸೇರಿ ಇತರರು ಹಾಜರಿದ್ದರು. ಮೇಡಮ್, ನೀವು ಮುಂದಕ್ಕೆ ಬನ್ನಿ, ಬೇರೆದು ಬಡ್ಸ್ ಬನ್ನಿ, ಬೇರೆದೈತೆ ಬಡ್ಸ್ ಬನ್ನಿ, ಇದು ಬಡ್ಸೀಗ ನೀವು ಹಾಕಿ ಮೇಡಮ್, ಹಾಕಿ ಅವ್ರಿಗೆ ಹೋಗಿ. ಆ ಕಡೆಗೆ ಹೋಗಿ ಹಚ್ಕೋಣ, ಆ ಕಡೆಗೆ ಹೋಗಿ. ಹಾಂ, ಹಂಗೋಗಿ. ಹಾಂ, ಗಿಡ ಇಲ್ಲಿ ಒಂದು ಗಿಡ ಕೊಡಿ, ಅದು ಆ ಕಡೆ ಕೊಡಿ, ಆ ಕಡೆ ಕೊಡಿ. ನಿರಂತರವಾಗಿ 48 ದಿನಗಳ ಕಾಲ ನಿರಂತರವಾಗಿ ಇದಕ್ಕೆ ಕೆಸಿಸಿ ಸಿಬ್ಬಂದಿ ವರ್ಗ ಮತ್ತು ವಿದ್ಯುತ್ ಮತ್ತು ಪದ್ಮ ಕುಟುಂಬ 3ನೇ ವರ್ಷ ನಿರಂತರವಾಗಿ ಸಂಪೂರ್ಣ ಜನರಿಗೆ ಅನ್ನದಾನ ಸೇವೆ ಮಾಡಿಕೊಡ್ತಾ ಇದ್ದಾರೆ. ಗಣಪತಿ ಸೇವಾ ಸಮಿತಿಯ ಪರವಾಗಿ ಹಾಸನ ಜಿಲ್ಲಾ ಸಹಕಾರ ಬ್ಯಾಂಕಿನ ಮ್ಯಾನೇಜರ್ ಆದ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಾಲೂಕಿನಲ್ಲಿ ಮುಂದಿನ 30 ವರ್ಷಗಳವರೆಗೆ ವಿದ್ಯುತ್ ಸಮಸ್ಯೆಯಾಗದಂತೆ ಕ್ರಮಕ್ಕೆ ಮುಂದು. ಇದಕ್ಕಾಗಿ 220 ಕೆವಿ ಸ್ವೀಕರಣಾ ಕೇಂದ್ರಕ್ಕೆ ಸರ್ಕಾರದಿಂದ ಅನುಮೋದನೆ ಎಂದ ಶಾಸಕ ಬಾಲಕೃಷ್ಣರವರು. ತೆಂಕನಹಳ್ಳಿ ಗ್ರಾಮದಲ್ಲಿ ನಿರಂತರ ಜ್ಯೋತಿ ಸಂಪರ್ಕ ಕಲ್ಪಿಸುವ ಕಾಮಗಾರಿಗೆ ಪೂಜೆ ವೇಳೆ ಹೇಳಿಕೆ. ಲೇಖಕಿ ಬಾನು ಮುಷ್ತಾಕ್ ರವರು ತಮ್ಮ ಮುಸ್ಲಿಂ ಧರ್ಮ ಮತ್ತು ಬಹುಸಂಖ್ಯಾತ ಹಿಂದೂ ಧರ್ಮಗಳೆರಡಕ್ಕೂ ಗೌರವ ನೀಡುವುದಾದರೆ ಅವರಾಗೆ ಸ್ವ ಇಚ್ಛೆಯಿಂದ ದಸರಾ ಉದ್ಘಾಟನೆಯಿಂದ ಹಿಂದೆ ಸರಿಯಬೇಕು. ಅವರು ದಸರಾ ಬದಲಿಗೆ ವಸ್ತು ಪ್ರದರ್ಶನ, ಕ್ರೀಡಾ ಉತ್ಸವ ಉದ್ಘಾಟಿಸಲಿ ಎಂದ ಪಟ್ಟಣದ ದೀಕ್ಷಿತ್ ಪ್ರತಿಷ್ಠಾನಂ ಸಂಘಟನೆ. ವಿವೇಕಾನಂದ ಶಾಲೆಯ 6ನೇ ತರಗತಿ ವಿದ್ಯಾರ್ಥಿ ಸಿದ್ಧಾರ್ಥ್ ಎಂ ಚಕ್ರವರ್ತಿಗೆ ರಾಷ್ಟ್ರೀಯ ಕರಾಟೆ ಸ್ಪರ್ಧೆಯಲ್ಲಿ ಟ್ರೋಫಿ ಮತ್ತು ಪ್ರಶಸ್ತಿ. ಸಾಧಕ ಸಿದ್ಧಾರ್ಥನಿಗೆ ಶಾಲೆ ಮತ್ತು ಸಾರ್ವಜನಿಕರಿಂದ ಪ್ರಶಂಸೆ. ಹಾಗೂ ಪೆಂಡಾಲ್ ಗಣಪನಿಗೆ ಮೈಸೂರು ರಸ್ತೆ ವಾಯುವಿಹಾರ ಸಂಘದಿಂದ ಮಂಗಳವಾರದಂದು ವಿಶೇಷ ಪೂಜೆ, ಅನ್ನ ಸಂತರ್ಪಣೆ ಮತ್ತು ಬುಧವಾರದಂದು ಮೈಸೂರಿನ ನಿವಾಸಿ ಕೆಎಚ್ ಹನುಮೇಗೌಡರ ಮಗ ಗುತ್ತಿಗೆದಾರ ಮಿಥುನ್ ಮತ್ತು ಎಚ್ಡಿಸಿಸಿ ಸಿಟಿ ಬ್ರಾಂಚ್ನ ಶಾಖಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಂದ ಪೂಜೆ, ಅನ್ನ ಸಂತರ್ಪಣೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ ಚೀಕು ವಾರ್ತೆಯಲ್ಲಿ. ನಮಸ್ಕಾರ.